ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕುಕನೂರು ಪೊಲೀಸ್ ಠಾಣೆ ಆವರಣದಲ್ಲಿ ಪ್ರತಿಭಟನಾಕಾರರು ಹಲಿಗೆ ಬಾರಿಸುವ ಮೂಲಕ ಪಿಎಸ್ಐ ಟಿ ಗುರುರಾಜು ಕುಕನೂರು ಅಮಾನತಿಗೆ ಪಟ್ಟನ್ನು ಹಿಡಿದಿದ್ದಾರೆ. ಪಿಎಸ್ಐ ಗುರುರಾಜು ಅಮಾನತು ಆಗೋ ತನಕ ಪ್ರತಿಭಟನೆ ಕೈಬಿಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಪಿಎಸ್ಐ ವಿರುದ್ಧ ಘೋಷಣೆಗೋಗಿ ಅಮಾಯಕರ ಮೇಲೆ ಅವರದ್ದು ಧೋರಣೆ ಅಂತ ಪ್ರತಿಭಟಿಸಿದ್ರು. ಇನ್ನು ಸ್ಥಳಕ್ಕಾಗಮಿಸಿದ ಸಿಪಿಐ ಡಿವೈಎಸ್ಪಿ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದಿ ಅವರು ಮಾತನಾಡಿ ಪಿಎಸ್ಐ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. 16 ಜನ ಸ್ಥಳದಲ್ಲಿ ಇದ್ದು ಕಾನೂನು ಕ್ರಮದ ಆದೇಶ ಪ್ರತಿಭಟನೆ ಕೈಬಿಡಬೇಕು ಅಂತ ಹೇಳಿ ಪ್ರತಿಭಟನೆ ತಲೆಕೆಳಿಸಿದ್ರು. ಕುಕನೂರು ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನಾಕಾರ ಕೋರಿಕೆಗೆ ಕಾನೂನು ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನ ಎಸ್ಪಿ ಅವರು ಕೊಟ್ಟು ಪ್ರತಿಭಟನೆ ತಿಳಿಗೊಳಿಸಿದ್ರು. ಆದರೆ ಇದು ದಲಿತ ಮುಖಂಡರಿಗೆ ಇದು ನಮಗೆ ಸೂಕ್ತ ಕ್ರಮವಲ್ಲ. ಈ ಕೂಡಲೇ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಸಸ್ಪೆಂಡ್ ಆಗೋ ತನಕ ಈ ಧರಣಿ ಹೀಗೆ ಇರುತ್ತೆ. ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನ ಮಾಡಲು ಹಿಂದೆ ಹಾಕುವುದಿಲ್ಲ ಅಂತ ದಲಿತ ಮುಖಂಡರು ಹೇಳಿದ್ದಾರೆ. ಕೈಗೇನು ಹೊಡೆದಿದೆ ಸರ್ ಅದರಲ್ಲಿ ಇದು ಹಂಗೆ ಹೊಡೆದಿದೆ ಸರ್. ಈ ಲೆಕ್ಕ ಸ್ಟೇಷನ್ ವೆಂಕಟೇಶ್ ಮತ್ತು ಇವರು ಕಲ್ಕೊಂಡು ಲೆಕ್ಕನ್ನು ಬಡ್ದಿದ್ದಾರೆ ಸರ್. ಆಮೇಲೆ ಅವ್ರ ವರ್ತನೆ ಇದು ಒಂದಲ್ಲ ಸರ್. ಆಲ್ಮೋಸ್ಟ್ ಅಲ್ಲಿ ರೈತರ ಜೋಡಿ ಹಿಂಗಾಯ್ತು. ಸ್ಟೇಷನಿಗೆ ಬಂದ್ರೆ ನಮ್ಮರ್ನ ಕನಿಷ್ಠ ಅಂದ್ರೆ ಒಂದು 15ರಿಂದ 20 ಮಂದಿ ಪಡೆದಾರೆ ಸರ್. ನಾವು ಹೋಗಲ್ ಬಿಡು ಏನೋ ಒಂದು ಹೆಚ್ಚು ಕಮ್ಮಿ ಡ್ಯೂಟಿಯಲ್ಲಿ ಯಾವುದೋ ಒಂದು ಟೆನ್ಷನ್ ಆಗ್ತಿರ್ತ ಒಂದು ಅನ್ಕೊಂಡಿವಿ. ಬಟ್ ಒಬ್ಬರು ಮಾಡೋದ್ರಲ್ಲಿ ಸರ್ ಕೊಪ್ಪಳ ಜಿಲ್ಲೆ ಪೊಲೀಸ್ ಇಲಾಖೆ ಒಂದು ಕಪ್ಪು ಚುಕ್ಕೆ ಸರ್. ನಾವು ನಿಮ್ಮನ್ನು ಯಾರನ್ನ ದೂಷಣೆ ಮಾಡ್ತಿಲ್ಲ. ನಿಮ್ಮ ಇಲಾಖೆಗೆ ಅಪಾರವಾದ ಗೌರವ ನಮಗಿದೆ ಸರ್. ದಯವಿಟ್ಟು ಈ ಕೂಡಲೇ ಅವ್ರು ಸಸ್ಪೆಂಡ್ ಆಗಬೇಕು, ಅವ್ರ ಮೇಲೆ ಪ್ರಕರಣ ಆಗುತ್ತೆ ಸರ್. ಇಷ್ಟೇ ನಮ್ಮ ಬೇಡಿಕೆ. ಇದು ಬಿಟ್ಟು ಬೇರೆ ಏನಿಲ್ಲ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸಿಸಿ ಕುಕನೂರು ಪೊಲೀಸ್ ಠಾಣೆಗೆ ಆಗಮಿಸಿದ ಸಿಪಿಐ ಡಿವೈಎಸ್ಪಿ ಹಾಗೂ ಎಸ್ಪಿ ಅವರು ಆಗಮಿಸಿ ಪ್ರಕರಣದ ಬಗ್ಗೆ ಸಿಸಿ ಕ್ಯಾಮೆರಾದಲ್ಲಿ ವೀಕ್ಷಿಸಿ ಹಲ್ಲೆಗೊಳಗಾದ ಗಾಳಪ್ಪ ಯಲ್ಮಗೇರಿ ದಲಿತ ಮುಖಂಡರು ತಮ್ಮ ಸಂಬಂಧಿಕರು ಕೌಟುಂಬಿಕ ದೂರಿದ ಬಗ್ಗೆ ವಿಚಾರಕ್ಕೆ ಬಂದಾಗ ಪಿಎಸ್ಐ ಟಿ ಗುರುರಾಜ್ ಅವರು ಏಕೈಕ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿ ಗೂಂಡಾ ವರ್ತನೆ ತೋರಿದ್ದಾರೆಂದು ಆರೋಪ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.